ಲಕ್ಕುಂಡಿ ಚಿನ್ನದ ನಿಧಿ ಸಿಕ್ಕಿದ್ದೇ ಸಿಕ್ಕಿದ್ದು ಇಡೀ ರಾಜ್ಯದ ಗಮನವನ್ನೇ ತನ್ನತ್ತ ಸೆಳೆದಿರುವ ಊರು. ಇದೀಗ ಇಲ್ಲಿ ಉತ್ಖನನ ಕೂಡ ನಡೀತಾ ಇದೆ. ಆದರೆ ನಿನ್ನೆ ಉತ್ಖನನ ಮಾಡ್ತಾ ಇರೋ ಕಾರ್ಮಿಕರು ದಿಢೀರ್ ಹೈ ಡ್ರಾಮಾ ನಡೆಸಿದ್ದಾರೆ. ಇದರ ಮಧ್ಯೆಯೂ ಕೆಲ ಪುರಾತನ ವಸ್ತುಗಳು ಅಲ್ಲಿ ಪತ್ತೆಯಾಗಿವೆ. ಈ ಕುರಿತ ಕಂಪ್ಲೀಟ್ ಡೀಟೇಲ್ಸ್ ಇಲ್ಲಿದೆ. ಲಕ್ಕುಂಡಿ ಉತ್ಖನನದ ವೇಳೆ ಐಡ್ರಾಮಾ. ಸುರಕ್ಷತೆ ಇಲ್ಲ ಅಂತ ಶೋಧಕ್ಕೆ ತಡೆ, ಆಕ್ರೋಶ. ದೇಗುಲಗಳ ತೊಟ್ಟಿಲು ಲಕ್ಕುಂಡಿಯಲ್ಲಿ 8ನೇ ದಿನದ ಉತ್ಖನನ ನಡೆಯಿತು. ಒಂದ್ ಕಡೆ ಪಳೆಯುಳಿಕೆಗಳು ಸಿಗೋ ಕೌತುಕ ಇದ್ರೆ ಮತ್ತೊಂದ್ ಕಡೆ ಲಕ್ಕುಂಡಿ ನೆಲ ಅಕ್ಷರಶಃ ವಾಗ್ವಾದದ ಅಖಾಡವಾಗಿತ್ತು. ಕೋಟೆ ವೀರಭದ್ರ ದೇವಸ್ಥಾನದ ಬಳಿ 35ಕ್ಕೂ ಹೆಚ್ಚು ಕಾರ್ಮಿಕರು ನೆಲ ಅಗೆದು ಶೋಧ ಮಾಡ್ತಿದ್ದಾರೆ. ಇವರಿಗೆ ಸುರಕ್ಷತೆ ಇಲ್ಲ ಅಂತ ನೆರವು ಕಟ್ಟಡ ಅಸಂಘಟಿತ ಕಾರ್ಮಿಕ ಸಂಘದ ಕಾರ್ಯಕರ್ತರು ಕಿಡಿಕಾರಿದ್ದಾರೆ. TV9 ವರದಿ ಪ್ರಸಾರದ ಬೆನ್ನಲ್ಲೇ ಸ್ಥಳಕ್ಕೆ ದೌಡಾಯಿಸಿದ ಲಕ್ಕುಂಡಿ ಅಭಿವೃದ್ಧಿ ಪ್ರಾಧಿಕಾರದ ಆಯುಕ್ತ ಶರಣು ಗೊಗೇರಿ ಕಾರ್ಮಿಕರ ಸುರಕ್ಷತೆಗೆ ಕ್ರಮ ಕೈಗೊಳ್ತೀವಿ ಅಂದರು. ಉತ್ಖನನಕ್ಕೆ ಚಾಲನೆಯನ್ನು ನೀಡಲಾಗುತ್ತದೆ. ಇದಕ್ಕೆ ಪೂರಕವಾಗಿ ಬೇಕಾದಂಥ ಕಾರ್ಮಿಕರ ಸೇವೆಯನ್ನು ಪಡೆಯಲು ಈಗಾಗಲೇ ಸಿದ್ಧತೆ ಆಗಿದೆ. ಅದರ ಜೊತೆಗೆ ಇದಕ್ಕೆ ಬೇಕಾದಂಥ ಪೀಠೋಪಕರಣಗಳಿರ್ಬೋದು, ಸಾಮಗ್ರಿಗಳನ್ನು ಸಹಿತವಾಗಿ ಖರೀದಿಸಲಾಗಿದೆ. ಸೇಫ್ಟಿ ಪರ್ಪಸ್ ಈಗಾಗಲೇ CC ಕ್ಯಾಮರಾವನ್ನು ಸಹಿತವಾಗಿ ಹಾಕಿಸಲಾಗಿದೆ. ಇದಕ್ಕೆ ಬೇಕಾದಂಥ ಅಗತ್ಯ ಎಲ್ಲ ಸಿದ್ಧತೆಗಳನ್ನು ಸಹಿತ ಮಾಡಿಕೊಳ್ಳಲಾಗಿದೆ. ಅರ್ಧ ಕೆಜಿ ಲೋಹದ ಉಂಡೆ, ಪಚ್ಚೆ, ಕವಡೆ ಪತ್ತೆ. ಗಲಾಟೆಗೂ ಮುನ್ನ ವೀರಭದ್ರೇಶ್ವರ ದೇವಸ್ಥಾನದ ಬಳಿ ಅರ್ಧ ಕೆಜಿಯಷ್ಟು ಲೋಹದ ಉಂಡೆ ಮತ್ತು ಪಚ್ಚೆ ಕಲ್ಲು ಹಾಗೂ ಕವಡೆಗಳು ಪತ್ತೆಯಾಗಿವೆ. ಲಕ್ಕುಂಡಿ ಅಭಿವೃದ್ಧಿ ಪ್ರಾಧಿಕಾರದ ಅಧಿಕಾರಿಗಳು ಪರಿಶೀಲನೆ ನಡೆಸಿದ್ರು. ಲಕ್ಕುಂಡಿ ಗ್ರಾಮದಲ್ಲಿ ನಡೀತಿರುವ ಉತ್ಖನನದಲ್ಲಿ ಒಂದು ಅಮೂಲ್ಯವಾದಂತಹ ವಸ್ತುವನ್ನು ಪತ್ತೆಯಾಗಿದೆ. ಅದು ಲೋಹದ ರೀತಿಯಲ್ಲಿ ಇರುವಂತದ್ದು ಪತ್ತೆಯಾಗಿದೆ. ಈ ಒಂದು ಲೋಹದ ವಸ್ತು ಕೂಡ ಪತ್ತೆಯಾಗಿದೆ. ಈಗಾಗಲೇ ಸಂಬಂಧಪಟ್ಟ ಪುರಾತತ್ವ ಇಲಾಖೆ ಅಧಿಕಾರಿಗಳು ಅದು ಸೂಕ್ಷ್ಮವಾಗಿ ತೆಗೆದು ಅದು ಸಂಗ್ರಹ ಮಾಡಿದ್ದಾರೆ. ಅದು ಪರೀಕ್ಷೆಗೆ ಕೂಡ ಕಳಿಸ್ತಾರೆ. ಆ ಪರೀಕ್ಷೆ ನಂತರ ಕೂಡ ಅದು ಏನು ಅಂತ ಅನ್ನೋದು ಕೂಡ ಗೊತ್ತಾಗಲಿದೆ. ಒಟ್ಟಾರೆಯಾಗಿ ಏನು ಲಕ್ಕುಂಡಿ ಗ್ರಾಮದಲ್ಲಿ ಸಾಕಷ್ಟು ರಾಜರ ಆಳಿದ ಹಿನ್ನೆಲೆಯಲ್ಲಿ ಈ ಒಂದು ಸ್ಥಳದಲ್ಲಿ ಸಾಕಷ್ಟು ಪುರಾತನ ವಸ್ತುಗಳು ಇದಾವೆ ಅಂತೇಳಿ ಹೇಳ್ತಾ ಇದ್ದಾರೆ. ಉತ್ಖನನ ಜಾಗಕ್ಕೆ ನಿರ್ಬಂಧ ಹಾಕಿದ್ರು ಜನ ಪದೇ ಪದೇ ಓಡಾಡಿ ಕಿರಿಕಿರಿ ಉಂಟು ಮಾಡಿದ್ರು. ನಿಧಿ ಪತ್ತೆ ವಿಚಾರ ಗೊತ್ತಾಗ್ತಿದ್ದಂತೆಯೇ ಉತ್ಖನನ ಜಾಗಕ್ಕೆ ವಿದೇಶಿ ಪ್ರವಾಸಿಗರು ಕೂಡ ಭೇಟಿ ನೀಡುತ್ತಿದ್ದಾರೆ. ಫ್ರಾನ್ಸ್ ದೇಶದ 9 ಪ್ರವಾಸಿಗರು ಉತ್ಖನನ ವೀಕ್ಷಿಸಿದ್ರು. ಸಂಜೀವ್ ಪಾಂಡ್ರೆ, TV9 ಗದಗ. ಗದಗ ತಾಲೂಕಿನ ಲಕ್ಕುಂಡಿ ಗ್ರಾಮದಲ್ಲಿ ನಿಧಿ ಪತ್ತೆಯಾದಂತಹ ವಿಚಾರ ಇಡೀ ದೇಶವೇ ಇದೀಗ ಲಕ್ಕುಂಡಿಯತ್ತ ತಿರುಗಿ ನೋಡ್ತಾ ಇದೆ. ಯಾಕಂದ್ರೆ ಪ್ರತಿದಿನ ಪ್ರಾಚೀನ ವಸ್ತುಗಳು ಪತ್ತೆಯಾಗ್ತಾನೆ ಇವೆ. ಇವತ್ತು 9ನೇ ದಿನದ ಉತ್ಖನನ ಕಾರ್ಯ. ನಿನ್ನೆ ಹಸಿರು ಪಚ್ಚೆಕಲ್ಲು ಪತ್ತೆಯಾಗಿತ್ತು. ಬಳಿಕ ಕುತೂಹಲ ಮತ್ತಷ್ಟು ಹೆಚ್ಚಾಗಿದೆ. ಕೋಟೆ ವೀರಭದ್ರೇಶ್ವರ ದೇವಸ್ಥಾನದ ಬಳಿ ಉತ್ಖನನ ಕಾರ್ಯ ಮುಂದುವರಿಯಲಿದೆ. ಈಗಾಗಲೇ 10 ಅಡಿ ಆಳದಷ್ಟು ಕಾರ್ಮಿಕರು ಅಗೆದಿದ್ದಾರೆ. 35 ಕಾರ್ಮಿಕರಿಂದ ಉತ್ಖನನ ಕಾರ್ಯ ನಡೀತಾ ಇದೆ. ನಿನ್ನೆ ಪಚ್ಚೆಕಲ್ಲು ಕೂಡ ಪತ್ತೆಯಾಗಿತ್ತು. ಇವತ್ತು ಮತ್ತೇನು ಸಿಗಬಹುದು ಅನ್ನೋದ್ರ ಬಗ್ಗೆ ಕುತೂಹಲ ಇದೆ. ಮತ್ತಷ್ಟು ಮಾಹಿತಿಯನ್ನ ಕೊಡೋದಕ್ಕೆ ನಮ್ಮ ಪ್ರತಿನಿಧಿ ಸಂಜೀವ್ ಇದೀಗ ನೇರ ಸಂಪರ್ಕದಲ್ಲಿದ್ದಾರೆ. ಸಂಜೀವ್, ನಿನ್ನೆ ಒಂದಷ್ಟು ಹೈಡ್ರಾಮಾಗಳ ನಡುವೆ ಏನೆಲ್ಲ ಆಯಿತು ಅನ್ನೋದನ್ನು ನೋಡಿದ್ವಿ. ಪಚ್ಚೆಕಲ್ಲು ಪತ್ತೆಯಾಗಿತ್ತು. ಇವತ್ತು 9ನೇ ದಿನದ ಉತ್ಖನನ ಕಾರ್ಯ. ನಿನ್ನೆ ಎಲ್ಲ ಸಮಸ್ಯೆಗಳಿಗೆ ಪರಿಹಾರ ಕಂಡುಕೊಳ್ಳಲಾಗಿದೆಯಾ? ಇವತ್ತು ಹೇಗೆ ನಡೆಯುತ್ತೆ ಕಾರ್ಯಾಚರಣೆ? ಹೌದು ಮಧುಶ್ರೀ, ನಿನ್ನೆ ಏನು ಅಲ್ಲಿ ಲಕ್ಕುಂಡಿಯಲ್ಲಿ ಒಂದು ಹಸಿರು ಪಚ್ಚೆಕಲ್ಲು ಸಿಕ್ಕಿದೆ. ಹೀಗಾಗಿ ಮತ್ತಷ್ಟು ಕುತೂಹಲ ಮತ್ತು ಕೌತುಕ ಹೆಚ್ಚಾಗಿದೆ ಅಂತ ಹೇಳ್ಬೋದು. ಯಾಕೆಂದರೆ ಈ ಲಕ್ಕುಂಡಿ ಗ್ರಾಮದಲ್ಲಿ ಸಾಕಷ್ಟು ರಾಜರ ಆಳಿದ ನಾಡು ಇದು. ಹೀಗಾಗಿ ಇಲ್ಲಿ ಸಾಕಷ್ಟು ಸಂಪದ್ಭರಿತ ಏನು ವಜ್ರ ವೈಡೂರ್ಯ ಚಿನ್ನ ಇದೆ ಅಂತೇಳಿ ಕೂಡ ಈಗಾಗಲೇ ಸಾಕಷ್ಟು ಬಾರಿ ಒಂದು ಸಾಬೀತು ಕೂಡ ಆಗಿದೆ. ಈ ಹಿನ್ನೆಲೆಯಲ್ಲಿ ಕಳೆದ ಇವತ್ತು 9ನೇ ದಿನದ ಉತ್ಖನನ ಕೂಡ ಇನ್ನೇನು ಕೆಲವೇ ನಿಮಿಷಗಳಲ್ಲಿ ಆರಂಭ ಆಗುತ್ತೆ. ನಿನ್ನೆ ಅದು ಹಸಿರು ಪಚ್ಚೆ ಕಲ್ಲು ಸಿಕ್ಕ ನಂತರ ಸಾಕಷ್ಟು ಮತ್ತು ಕುತೂಹಲ ಹೆಚ್ಚಾಗಿದೆ. ಹೀಗಾಗಿ ಇನ್ನೂ ಏನೇನೋ ಸಿಗಬಹುದು ಅಂತ ಅನ್ನೋ ಕಾತುರ ಈಗ ಮತ್ತಷ್ಟು ಹೆಚ್ಚಾಗಿದೆ. ಅದರಲ್ಲೂ ಕೂಡ ಈಗ ನೋಡ್ಬೋದು ನಾವು ಅದೇ ಒಂದು ಸ್ಥಳದಲ್ಲಿ ಇಲ್ಲಿ ದೃಶ್ಯಗಳನ್ನು ನಾವು ನಿಮ್ಗೆ ತೋರಿಸ್ತೀವಿ. ಇದೇ ಭಾಗದಲ್ಲಿ ಕಳೆದ 9 ದಿನಗಳಿಂದ ಕೂಡ ಈ ಒಂದು ಸಂಶೋಧನೆ ನಡೆಸಲಾಗ್ತಾ ಇದೆ. ಈಗಾಗಲೇ 4 ಬ್ಲಾಕ್ಗಳಲ್ಲಿ ಸಾಕಷ್ಟು ಪ್ರಾಚ್ಯಾವಶೇಷ ವಸ್ತುಗಳು ಕೂಡ ಸಿಕ್ಕಿದ್ದು. ಆದರೆ ನಿನ್ನೆ ಏನು ಹಸಿರು ಪಚ್ಚೆಕಲ್ಲು ದೊರೆತಿದೆ ಅದು ಮತ್ತಷ್ಟು ಕುತೂಹಲ ಹೆಚ್ಚಿಗೆ, ಮತ್ತಷ್ಟು ಮಹತ್ವ ಕೂಡ. ಯಾಕಂದರೆ ಅದೊಂದು ಮಹತ್ವದ ಕಲ್ಲು ಅಂತ ಹೇಳಲಾಗ್ತಿದೆ. ಯಾಕಂತಂದರೆ ಲಕ್ಕುಂಡಿ ಗ್ರಾಮದಲ್ಲಿ ಈಗಾಗಲೇ ಕಲ್ಯಾಣ ಚಾಲಕರು, ರಾಷ್ಟ್ರಕೂಟ ಸೇರಿದಂತೆ ಒಟ್ಟು 6 ರಾಜರ ಆಳಿದ ನಾಡು, 6 ರಾಜರ ಆಳಿದ ಸಂಪತ್ತು ಇಲ್ಲಿ ಸಾಕಷ್ಟು ಪ್ರಮಾಣದಲ್ಲಿ ಇದೆ ಅಂತ ಹೇಳಲಾಗ್ತಿದೆ. ಈಗಾಗಲೇ ಇಲ್ಲಿ
ಕೂಡ ಸಾಕಷ್ಟು ಚಿನ್ನವನ್ನು ಕೂಡ ಸಿಕ್ಕಿದೆ ಲಕ್ಕುಂಡಿಯಲ್ಲಿ, ಜೊತೆಗೆ ಹವಳ ಮುತ್ತುಗಳು ಕೂಡ ಸಿಕ್ಕಿದ್ದಾವೆ. ಇವೆಲ್ಲವೂ ಕೂಡ ಸಾಕ್ಷಿ, ಯಾಕೆಂದರೆ ಲಕ್ಕುಂಡಿಯಲ್ಲಿ ಇನ್ನೂ ಸಾಕಷ್ಟು ಸಂಪತ್ತು ಇದೆ ಅನ್ನೋದಕ್ಕೆ. ಹೀಗಾಗಿ ಈ ನಿಟ್ಟಿನಲ್ಲಿ ಕೂಡ ಈಗ ಉತ್ಖನನ ಆರಂಭ ಆಗಿದೆ. ಉತ್ಖನನದಲ್ಲಿ ಕೂಡ ಸಾಕಷ್ಟು ಪ್ರಾಚ್ಯಾವಶೇಷ ವಸ್ತುಗಳು ಸಿಕ್ಕಿದ್ದಾವೆ. ಹೀಗಾಗಿ ಈಗ ಇನ್ನೂ ನಿನ್ನ ಹಸಿರು ಪಚ್ಚೆ ಕಲ್ಲು ಏನು ದೊರೆತಿದೆ ಅದು ಮತ್ತಷ್ಟು ಪುಷ್ಟಿ ನೀಡಿದೆ. ಇದು ನೈಜ ಲಕ್ಕುಂಡಿ ಯಾವಾಗ ಪತ್ತೆ ಆಗುತ್ತೋ ಆವಾಗ ಮಾತ್ರ ಇನ್ನೂ ಸಾಕಷ್ಟು ಪ್ರಮಾಣದ ಏನು ವಜ್ರ ವೈಢೂರ್ಯಗಳು ಕೂಡ ಸಿಗ್ಬೋದು, ಜೊತೆಗೆ ಪ್ರಾಚ್ಯಾವಶೇಷ ವಸ್ತುಗಳು ಸಿಗ್ಬೋದು ಅಂಥೇಳಿ ಈಗಾಗಲೇ ಸಂಶೋಧಕರು ಮತ್ತು ಇಲ್ಲಿ ಗ್ರಾಮದ ಹಿರಿಯರು ಅಂದಾಜು ಮಾಡಲಾಗಿದ್ದಾರೆ. ಈ ಹಿನ್ನೆಲೆಯಲ್ಲಿ ನಡೀತಿದ್ದಾರೆ. ಯಾಕಂತಂದರೆ ಇಲ್ಲಿ ಈ ಅಮರಾವತಿ ಏನಿದೆಯಲ್ಲ, ಅದು ಅಮರಾವತಿಗೆ ಮತ್ತು ಲಕ್ಕುಂಡಿಗೆ ತೂಕ ಮಾಡಿದಾಗ ಲಕ್ಕುಂಡಿ ಸಂಪತ್ತನೆ ಜಾಸ್ತಿ ಆಯಿತು ಅಂತ ಹೇಳಾಗ್ತಿದೆ. ಈ ಹಿನ್ನೆಲೆಯಲ್ಲಿ ಇಲ್ಲಿ ಇವತ್ತು ಇನ್ನೂ 4 ಅಡಿ, ಇಲ್ಲಿನ ಹಿರಿಯರು ಹೇಳೋ ಪ್ರಕಾರ ಇನ್ನೂ 4 ರಿಂದ 5 ಅಡಿ ಹೋಗಬೇಕು, ಆಗ ಮಾತ್ರ ನೈಜ ಲಕ್ಕುಂಡಿ ಪತ್ತೆ ಆಗುತ್ತೆ. ಜೊತೆಗೆ ರಾಜ ಮಹಾರಾಜರ ಕುರುಗಳು ದೊರೀತವೆ, ಜೊತೆಗೆ ಚಿನ್ನ ಮತ್ತು ಹವಳ ಮುತ್ತಳು ಕೂಡ ದೊರೆಯುವ ಸಾಧ್ಯತೆ ಇದೆ ಅಂತ ಹೇಳ್ತಾ ಇದ್ದಾರೆ. ಹೀಗಾಗಿ ಇಲ್ಲಿ ನಮ್ಮ ಜೊತೆಗೆ ಗ್ರಾಮದ ಹಿರಿಯರೊಬ್ಬರು ಇದ್ದಾರೆ, ಅವರನ್ನು ಮಾತನಾಡ್ಸೋಣ. ಸರ್, ಈಗಾಗಲೇ ಸಾಕಷ್ಟು ಪ್ರಮಾಣದ ಪ್ರಾಚ್ಯಾವಶೇಷ ವಸ್ತುಗಳು ಸಿಕ್ಕಿದೆ. ನಿನ್ನೆ ಒಂದು ಹಸಿರು ಪಚ್ಚೆ ಕಲ್ಲು ಕೂಡ ದೊರೀತು. ಈ ಹಿಂದೆ ಬಂಗಾರ ಮತ್ತು ಹವಳ ಮುತ್ತುಗಳು ಇಲ್ಲಿ ಲಕ್ಕುಂಡಿಯಲ್ಲಿ ದೊರೆತಿದ್ದೇವೆ. ಇನ್ನೂ ಎಷ್ಟು ಅಡಿ ಆಳ ಹೋದ್ರೆ ನೈಜ ಲಕ್ಕುಂಡಿ ಪತ್ತೆ ಆಗುತ್ತೆ, ಏನೆಲ್ಲ ಪತ್ತೆ ಆಗ್ಬೋದು ನಿಮ್ಮ ಅಂದಾಜು? ಈಗ 80 ರಿಂದ 85 ವಯಸ್ಸು ಹಿರಿಯರು ಹೇಳ್ತಾರೆ. ಈ ಸಿದ್ದರಬಾವಿಯಿಂದ ವೀರಭದ್ರೇಶ್ವರ ದೇವಸ್ಥಾನಕ್ಕೆ ಆ ಕಡೆ ಈ ಕಡೆ ಮೆಟ್ಲದವು, ಸ್ನಾನ ಮಾಡಿ ಬರಲಿಕ್ಕೆ ಒಂದು ರಸ್ತೆ ಐತೆ ಅಂತೇಳಿ ಹೇಳಿದ್ದಾರೆ ಹಿರಿಯರು. ನಾವು ಆ ಪ್ರಕಾರವಾಗಿ ನೋಡಿದಾಗ ಈಗ ಅದು ಮೆಟ್ಲು ಹತ್ತಬೇಕಾಗಿತ್ತು, ಆ ಕಡೆ ಈ ಕಡೆ ಇನ್ನೂ ಹತ್ತಿಲ್ಲ. ಇನ್ನೂ 4 ರಿಂದ 5 ಫೂಟ್ ತೆಗೆದ್ರೆ ಅದು ನಿಜವಾದಂಥದ್ದು ಏನು ಅನ್ನೋದು ಗೊತ್ತಾಗ್ತೈತಿ. ಆದ್ದರಿಂದ ನಾವು ವಿನಂತಿ ಮಾಡಿಕೊಳ್ತೇವೆ, ಇದನ್ನು ಇನ್ನೂ 4 ರಿಂದ 5 ಫೂಟ್ ತೆಗೆದು ಅದು ನೈಜವಾದಂಥ ಒಂದು ಕಲೆಯನ್ನು, ಈ ಲಕ್ಕುಂಡಿ ವೈಭವವನ್ನು ಇನ್ನೂ ಉತ್ಕಲನ ಮಾಡಿ ಈ ಜಗತ್ತಿಗೆ ಒಂದು ರೀತಿಯಲ್ಲಿ ಲಕ್ಕುಂಡಿ ಮಾದರಿ ಆಗಬೇಕು ಅನ್ನೋದು ನಮ್ಮ ಉದ್ದೇಶ. ಸರ್, ಇಲ್ಲಿ ವಜ್ರ ವೈಢೂರ್ಯ ಚಿನ್ನ ಎಲ್ಲವೂ ಸಿಕ್ಕಿದೆ, ಇಲ್ಲಿ ಏನಾದರೂ ಸಿಗುವ ನಿರೀಕ್ಷೆ ಇದೆನಾ ಅಂತ? ಈ ಜಾಗದಲ್ಲಿ ಚಿನ್ನ ವಜ್ರ ಇಲ್ಲ, ಆದರೆ ಇಲ್ಲಿ ಇದು ಒಂದು ಸರ್ಪ ಇದೆ. ಅನೇಕ ಜನರು ನಾವು 30-35 ವರ್ಷದಿಂದ ಇದನ್ನು ಸೇವೆ ಮಾಡ್ಕೊತ ಬಂದೀವಿ. ಈ ಸೇವೆಯನ್ನು ಮಾಡಿದರೂ ಸತೇಕ ಏನಾಗಿದೆ ಅಂದರೆ ಬೇರೆದವ್ರಿಗೆ ಆ ಸರ್ಪ ಕಂಡಿದೆ, ನಾವು 30 ವರ್ಷ ಆದರೂ ಕಂಡಿಲ್ಲ. ಮೊನ್ನೆ ಇಲ್ಲೇ ಉತ್ಕಲನ ಮಾಡಿ ಮುಂದೆ ಈ ಬಿಲ್ಡಿಂಗ್ ತೆಗಿ ಮುಂದೆ ಅದು ಹಾವು ಬಂದಾಗ ಹೆದರಿ ಓಡಿ ಬಂದಿದ್ರು ಅವರು. ನನಗೆ ಬೆಳಿಗ್ಗೆ ಬಂದಾಗ ಹೇಳಿದ್ರು ಅವರು. ಎಷ್ಟು ಮಧುಶ್ರೀ, ಇದಿಷ್ಟು ಏನು ಗ್ರಾಮಸ್ಥರ ಮಾತು. ಇನ್ನೂ 4 ರಿಂದ 5 ಅಡಿ ಹೋದಾಗ ಮಾತ್ರ ನೈಜ ಲಕ್ಕುಂಡಿ ಸಿಗುವ ಸಾಧ್ಯತೆ ಇದೆ ಅನ್ನೋ ಮಾತು ಹೇಳ್ತಾ ಇದ್ದಾರೆ. ಧನ್ಯವಾದ ಸಂಜೀವ್ ತಮ್ಮೆಲ್ಲ ಮಾಹಿತಿಗಾಗಿ.